ಥಿಯೇಟರ್ ಕಮಾಂಡ್ ನಮಗೆ ಬೇಡ, ವಾಯುಸೇನೆ ಬಹಿರಂಗ ಅಸಮಾಧಾನ, ಭಾರತೀಯ ಸೇನೆಯಲ್ಲಿ ಭಿನ್ನಮತ ಸ್ಫೋಟ. ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸೇನೆ ತ್ಯಾಗ, ನಿಷ್ಠೆ, ಬಲಿದಾನದ ಪ್ರತಿರೂಪ. ನಿಯಮ ಪಾಲನೆ ವಿಚಾರದಲ್ಲಿ ಇಡೀ ವಿಶ್ವಕ್ಕೆ ಮಾದರಿ. ಪ್ರೊಫೆಷನಲ್ ಸೇನೆ. ಪಕ್ಕದ ಪಾಕಿಸ್ತಾನದಲ್ಲಿ ಮೂರು ಬಾರಿ ಮಿಲಿಟರಿ ಡಿಕ್ಟೇಟರ್ಗಳು ಸರ್ಕಾರವನ್ನ ಕೆಳಗೆ ಹಾಕಿದ್ರು. ಆದ್ರೆ 78 ವರ್ಷಗಳ ನಮ್ಮ ಸೇನೆಯ ಸುದೀರ್ಘ ಇತಿಹಾಸದಲ್ಲಿ ಇದುವರೆಗೂ ಅಂತ ಒಂದೇ ಒಂದು ಘಟನೆಯಾಗಿಲ್ಲ. ಸೇನಾ ಮುಖ್ಯಸ್ಥರು ಅಥವಾ ಸರ್ಕಾರ ಒಂದು ಡಿಸಿಷನ್ ತಗೊಳ್ತು ಅಂದ್ರೆ 14,31,000 ಸಂಖ್ಯೆಯ ಇಡೀ ಸೇನೆ ಅದನ್ನ ಶಿರಸಾವಹಿಸಿ ನಿಯಮ ಪಾಲನೆ ಮಾಡ್ತಾರೆ. ಅಷ್ಟು ನಿಷ್ಠಾವಂತ ರಕ್ಷಣಾ ಪಡೆ, ಡೆಮೋಕ್ರಸಿಗೆ ಕಮಿಟ್ ಆಗಿರೋ ಪಡೆ. ಆದ್ರೆ ಅಂತ ದಕ್ಷ ಸೇನೆಯಲ್ಲೀಗ ಮನಸ್ತಾಪ ಸಣ್ಣದಾಗಿ ಶುರುವಾಗಿದೆ. ಅವರ ಇಂಟರ್ನಲ್ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನು ದೇಶದ ವಿರುದ್ಧ ಆ ಥರ ಏನಿಲ್ಲ. ಇದನ್ನು ನಾವು ಬೇರೆ ಥರ ನೋಡಬೇಕು. ಸೇನೆನ ಬೈಯಕ್ಕಾಗಲ್ಲ. ಇಲ್ಲಿ ಸೇನೆಯ ಆಂತರಿಕ ವಿಚಾರಗಳ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹಂಗೆ ಯಾಕೆ ಹಿಂಗೆ ಯಾಕೆ ಅಂತ ಶುರು ಮಾಡಿದ್ದಾರೆ. ಆದರೆ ಪಬ್ಲಿಕ್ಲಿ ಇದನ್ನ ಯಾಕೆ ಡಿಸ್ಕಸ್ ಮಾಡ್ತಿದ್ದಾರೆ? ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ವಾಯುಪಡೆ ಮುಖ್ಯಸ್ಥರು ಕೊಟ್ಟಿರೋ ಹೇಳಿಕೆ, ಥಿಯೇಟರ್ ಕಮಾಂಡ್ ಬಗ್ಗೆ ನಮಗೆ ಇಷ್ಟ ಇಲ್ಲ ಇದು ಅನ್ನೋ ಥರದಲ್ಲಿ ಅವ್ರು ಕೊಟ್ಟಿರೋ ಹೇಳಿಕೆ. ಪಬ್ಲಿಕ್ಲಿ ಯಾಕೆ ಈ ರೀತಿ ಸ್ಟೇಟ್ಮೆಂಟ್ ಕೊಡಬೇಕು? ಅದು ಈಗ ಸ್ವಲ್ಪ ಬಹಳ ಕುತೂಹಲದಿಂದ ಎಲ್ಲರೂ ನೋಡೋ ರೀತಿಯಾಗಿದೆ. ಥಿಯೇಟರ್ ಕಮಾಂಡ್ ವಿಚಾರದಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಎಷ್ಟರ ಮಟ್ಟಿಗಂದ್ರೆ ಬಹಿರಂಗ ವೇದಿಕೆಯಲ್ಲಿ ವಾಯುಪಡೆ ಮುಖ್ಯಸ್ಥರು ಈ ರೀತಿ ಹೇಳಿದ್ದಾರೆ. ಥಿಯೇಟರ್ ಕಮಾಂಡ್ ಬೇಡ ಅಂತ ಹೇಳಿದ್ದಾರೆ. ಸರ್ಕಾರ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ನೌಕಾಪಡೆ, ಸೇನೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಸೇರಿ ಮಾಡ್ತಿರೋ ಪ್ಲಾನ್. ವಾಯುಪಡೆ ಮುಖ್ಯಸ್ಥರು ಮಾತ್ರ. ವಾಯುಪಡೆ ಅಂದ್ರೆ ಏನು ಹೇಳಿ, ಎಷ್ಟು ಇಂಪಾರ್ಟೆಂಟ್. ನಿಮ್ಗೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನೀವು ನೋಡಿದ್ದೀರಾ. ಮಾಡರ್ನ್ ವಾರ್ಫೇರಲ್ಲಿ ವಾಯುಪಡೆಯ ರೋಲ್ ತುಂಬಾ ಜಾಸ್ತಿ ಇದೆ. ಅವರೇ ಇದಕ್ಕೆ ನಮಗೆ ಇಷ್ಟ ಇಲ್ಲ ಅನ್ನೋ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಬರೀ ಹೇಳಿಕೆ ಅಲ್ಲ, ಪಬ್ಲಿಕ್ ಹೇಳಿಕೆ ಇದು, ಬಹಿರಂಗವಾಗಿ. ಇದೀಗ ರಕ್ಷಣಾ ವಲಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಇದ್ದಕ್ಕಿದ್ದಂತೆ ಸೇನೆಯಲ್ಲಿ ಆಗಿದ್ದೇನು? ಯಾಕೆ ಈ ರೀತಿ ಹೇಳ್ತಿದ್ದಾರೆ? ಈ ಥಿಯೇಟರ್ ಕಮಾಂಡ್ ಅಂದ್ರೆ ಏನು? ಓಪನ್ ಆಗಿ ವಿರೋಧ ಮಾಡುವಷ್ಟು. ಈ ಭಿನ್ನಮತ ಮುಂದೆ ಸೇನೆಯಲ್ಲಿ ಒಡಕಿ ಕಾರಣ ಆಗುತ್ತಾ? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ತುಂಬಾ ಗಂಭೀರವಾಗಿರೋ ವಿಚಾರ ಇದು. ತುಂಬಾ ಸೂಕ್ಷ್ಮ ಸಂಗತಿಗಳಿದಾವೆ. ಎಲ್ಲವನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಅಮೆರಿಕ, ಚೀನಾ ಕಾಪಿ ಬೇಡ, ಸಿಡಿಎಸ್ ಸಮ್ಮುಖದಲ್ಲೇ ಸಿಡಿದಿದ್ದ ಏರ್ ಚೀಫ್. ಸ್ನೇಹಿತರೆ, ಆಗಸ್ಟ್ 26 ಮಂಗಳವಾರ ತುಂಬಿದ ಸಭೆಯಲ್ಲಿ, ಪಬ್ಲಿಕ್ ಮೀಟಿಂಗ್ ನಲ್ಲಿ ಭಾರತದ ವಾಯುಪಡೆ ಮುಖ್ಯಸ್ಥ AP ಸಿಂಗ್ ಇಂಥ ಒಂದು ಹೇಳಿಕೆ ಕೊಟ್ಟರು. ಭಾರತದ 3 ಸೇನೆಗಳು ಒಟ್ಟಿಗೆ ಸೇರಿ ರಚನೆ ಮಾಡಬೇಕು ಅಂತ ಅನ್ಕೊಂಡಿದ್ದ ಥಿಯೇಟರ್ ಕಮಾಂಡ್ಗಳ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ದಾರೆ. ಚೈನಾ ಥಿಯೇಟರ್ ಕಮಾಂಡ್ ಮಾಡಿದೆ, ಅಮೆರಿಕ ಥಿಯೇಟರೈಸೇಷನ್ ಮಾಡಿದೆ. ಹಾಗಂತ ನಾವು ಅವ್ರನ್ನ ಕಾಪಿ ಮಾಡಲೇಬೇಕು ಅಂತಿಲ್ವಲ್ಲ. ಎಲ್ಲ ರಾಷ್ಟ್ರಗಳಿಗೂ ಅವ್ರದ್ದೇ ಆದ ಅವಶ್ಯಕತೆಗಳಿರ್ತವೆ. ನಾವು ಕೂಡ ಥಿಂಕ್ ಮಾಡಬೇಕು. ಕೇವಲ ಮಾಡಲೇಬೇಕು ಅನ್ನೋ ತಡದಲ್ಲಿ ನಾವು ಮಾಡಬಾರದು. ನಮಗೆ ಅವಶ್ಯಕತೆ ಇದೆಯಾ ನೋಡ್ಕೊಂಡು ಮಾಡಬೇಕು ಅಂತ ಇಡೀ ಎಸ್ಟಾಬ್ಲಿಷ್ಮೆಂಟ್, ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಕೈಗೊಂಡಿರೋ ಈ ನಿರ್ಧಾರ ಏನಿದೆ ಥಿಯೇಟರ್ ಕಮಾಂಡ್ ಮಾಡಬೇಕು ಅಂತ, ಅದರ ವಿರುದ್ಧ ವಾಯುಪಡೆ ಮುಖ್ಯಸ್ಥರು ಈಗ ರೆಬೆಲ್ ಹೇಳಿಕೆ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಏರ್ ಚೀಫ್ ಹೀಗೆ ಹೇಳ್ತಿರುವಾಗ ಭಾರತದ ಡಿಫೆನ್ಸ್ ಮಿನಿಸ್ಟರ್ ಅಲ್ಲೇ ಇದ್ರು. 3 ಪಡೆಗಳಿಗೆ ಸೀನಿಯರ್ ಆಗಿರೋ CDS ಜನರಲ್ ಅನಿಲ್ ಚೌಹಾಣ್ ಇದ್ರು. ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಇದ್ರು. ಇಡೀ ಭಾರತದ ಮಿಲಿಟರಿ ಲೀಡರ್ಶಿಪ್ ಅವರ ಮುಂದೆ ಇತ್ತು. ರಣ ಸಂವಾದ ಅನ್ನೋ ರಕ್ಷಣಾ ಪಡೆಯ ಸೆಮಿನಾರ್ನಲ್ಲಿ ಈ ರೀತಿ ಎಲ್ಲರ ಮುಂದೆ AP ಸಿಂಗ್ ಈ ರೀತಿ ಭಿನ್ನಮತವನ್ನ ಸ್ಫೋಟಿಸಿಬಿಟ್ರು. ಸೇನೆ ಮಾಡ್ತಿರುವುದು ಸರಿ ಇಲ್ಲ, ನಮಗೆ ಥಿಯೇಟರ್ ಕಮಾಂಡ್ ಬೇಡ ಅಂತ ಸಾರಸಗಟಾಗಿ ರಿಜೆಕ್ಟ್ ಮಾಡಿದ್ರು. ಇಲ್ಲಿ ಏರ್ ಚೀಫ್ ವಿರೋಧ ಏನು? ಯಾಕೆ ಸೇನೆಯ ನಿರ್ಧಾರದ ವಿರುದ್ಧ ಅವರು ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ? ಪಬ್ಲಿಕ್ಲಿ ಅದು ಕೂಡ ಒಳಗೊಳಗೆ ಮಾತಾಡ್ಕೊಳ್ಳೋಕೆ ತುಂಬಾ ಅವಕಾಶ ಇರುತ್ತಲ್ವಾ, ಮೀಟಿಂಗ್ಸ್ ಆಗುತ್ತಲ್ವಾ. ಅದು ಬಿಟ್ಟು ಓಪನ್ ಆಗಿ ಯಾಕೆ ಹೇಳ್ತಿದ್ದಾರೆ? ಅದು ಅರ್ಥ ಆಗಬೇಕು ಅಂದ್ರೆ ನಾವು ಥಿಯೇಟರ್ ಕಮಾಂಡ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಏನಿದು ಥಿಯೇಟರ್ ಕಮಾಂಡ್? ಸ್ನೇಹಿತರೆ, ಥಿಯೇಟರೈಸೇಷನ್ ಅಥವಾ ಥಿಯೇಟರೀಕರಣ ಅನ್ನೋದು ನಮ್ಮ ಸೇನೆಗೆ ಹೊಸ ರೂಪವನ್ನು ಕೊಡೋಕೆ, ಮಾಡ್ರನ್ ಸೇನೆಯನ್ನ ಮಾಡೋಕೆ ತರ್ತಿರೋ ಬದಲಾವಣೆ. ಇಂಟಿಗ್ರೇಟೆಡ್ ಥಿಯೇಟರ್ ಕಮಾಂಡ್ ಅಂದ್ರೆ ಭಾರತದ 3 ಪಡೆ ಸೇರಿದ ಸರ್ವಶಕ್ತ ಸೇನಾ ಕಮಾಂಡ್. ನಿಮಗೆ ಗೊತ್ತಿರೋ ಹಾಗೆ ಮಿಲಿಟರಿ ಸೇನಾ ಘಟಕಗಳನ್ನ ಕಮಾಂಡ್ ಅಂತ ಕರೀತಾರೆ. ಒಬ್ಬೊಬ್ಬ ಕಮಾಂಡರ್ ಈ ಘಟಕಗಳನ್ನ ಮುನ್ನಡೆಸ್ತಾ ಇರ್ತಾರೆ. ಆ ಥರ ಸದ್ಯ ನಮ್ಮ ಸಶಸ್ತ್ರ ಪಡೆಯಲ್ಲಿ ಒಟ್ಟು 17 ಕಮಾಂಡ್ಗಳಿವೆ. ಭೂಸೇನೆ ಹಾಗೂ ವಾಯುಸೇನೆಯ ತಲಾ 7 ಕಮಾಂಡ್ಗಳು ಹಾಗೂ ಇನ್ನು 3 ನೌಕಾ ಸೇನೆಯ ಕಮಾಂಡ್ಗಳು. ಆದ್ರವೆಲ್ಲ ಹರಿದು ಹಂಚಿ ಹೋಗಿವೆ. ನೀವಿಲ್ಲಿ ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಾ. ನಮ್ಮ ಪೂರ್ವಕ್ಕೆ ಗಡಿ ಹಂಚಿಕೊಂಡಿರೋ ಚೀನಾ ಇಡೀ 3,000 ಕಿಲೋಮೀಟರ್ ಗಡಿಗೆ ಒಂದೇ ಒಂದು ವೆಸ್ಟರ್ನ್ ಕಮಾಂಡ್ ಇಟ್ಕೊಂಡಿದೆ. ಭಾರತದ ಗಡಿಗೆ ಸಂಬಂಧಪಟ್ಟಂತೆ ಏನೇ ವಿಚಾರ ಇದ್ರೂ ಆ ವೆಸ್ಟರ್ನ್ ಕಮಾಂಡ್, ಅದರ ಕಮಾಂಡರ್ ನಿರ್ಧಾರ ಮಾಡ್ತಾರೆ. ಅದರಲ್ಲಿ ವಾಯುಪಡೆ, ಭೂಸೇನೆ ಎಲ್ಲರೂ ಅದರಲ್ಲಿ ಇರ್ತಾರೆ. ಆದ್ರೆ ಭಾರತದಲ್ಲಿ ಚೀನಾಗೆ ಸಂಬಂಧಪಟ್ಟಂತೆ ಎಷ್ಟು ಕಮಾಂಡ್ ಇವೆ ಗೊತ್ತಾ? 8 ಕಮಾಂಡ್ ಇವೆ. ಚೀನಾ ಮೇಲೆ ಆಪರೇಷನ್ ನಡೆಸಬೇಕು ಅಂತ ಹೇಳಿದ್ರೆ 8 ಕಮಾಂಡರ್ಗಳು ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಜೊತೆಗೆ ಏರ್ ಫೋರ್ಸ್ ಒಂದಿಕ್ಕು, ನೇವಿ ಒಂದಿಕ್ಕು, ಆರ್ಮಿ ಒಂದಿಕ್ಕು ಅಂತ 3 ಪ್ರತ್ಯೇಕ ಎಂಟಿಟಿಗಳ ಹಾಗೆ ಕೆಲಸ ಮಾಡ್ತಾರೆ. ಹೀಗಾಗಿ ಅಗತ್ಯವಿದ್ದಾಗ 3 ಸೇರಿ ಜಾಯಿಂಟ್ ಆಪರೇಷನ್ ಮಾಡಬೇಕು ಅಂದ್ರೆ ಅದಕ್ಕೆ ದೊಡ್ಡ ತಯಾರಿನೇ ದೊಡ್ಡ ಕಷ್ಟ ಆಗ್ತಿತ್ತು. ತುರ್ತಾಗಿ ನೌಕಾಪಡೆ ಆಸೆಟ್ಸ್ನ ಏರ್ ಫೋರ್ಸ್ ಯೂಸ್ ಮಾಡಬೇಕು ಅಂದರೆ ಆಗ್ತಾ ಇರಲಿಲ್ಲ. ಅದೇ ರೀತಿ ಒಂದಿಷ್ಟು ಭೂಸೇನೆ ಆಸೆಟ್ಸ್ ನಮ್ಮ ನೌಕಾಪಡೆಗೆ ಬೇಕು ಅಂದರೆ ಕೂಡಲೇ ಸಿಗ್ತಾ ಇರಲಿಲ್ಲ.
ದೊಡ್ಡ ಪ್ರಾಸೆಸ್ ಬರ್ತಾ ಇತ್ತು ಮಧ್ಯದಲ್ಲಿ. ಪರ್ಮಿಷನ್ ಸಿಕ್ಕಾಪಟ್ಟೆ, ಸಾಕಷ್ಟು ಅಡೆತಡೆ, ಟೈಮ್ ವೇಸ್ಟ್ ಆಗ್ತಿತ್ತು. ವಾರ್ ಸಿಚುವೇಶನ್ ನಲ್ಲಿ ಟೈಮೇ ಚಿನ್ನಕ್ಕಿಂತ ಹೆಚ್ಚು ವ್ಯಾಲ್ಯೂಬಲ್. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ನಿಮಗೇನಾದ್ರೂ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ನ FD ಬುಕ್ ಮಾಡ್ಕೋಬೇಕು ನಿಮ್ಮ ಎಮರ್ಜೆನ್ಸಿ ಫಂಡ್ಗೋ ಅಥವಾ ಟ್ಯಾಕ್ಟಿಕಲ್ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್, ಮಾರ್ಕೆಟ್ ಡೌನ್ ಆದಾಗ ಅಲ್ಲಿಂದ ಮೂವ್ ಮಾಡ್ಬೋದಲ್ವಾ. FD ತರದ್ರಲ್ಲೆಲ್ಲ ಇಟ್ಟಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಸೇಫ್ ಸೈಡ್ ಅಮೌಂಟ್ ಕೂಡ ಇರುತ್ತಲ್ವಾ. ಪ್ಯೂರ್ ಈಕ್ವಿಟಿ ಇನ್ವೆಸ್ಟರ್ ಆದ್ರೂ ಕೂಡ ಮಾರ್ಕೆಟ್ ಡೌನ್ ಇದ್ದಾಗ ಅಲ್ಲಿಂದ ಮೂವ್ ಮಾಡ್ಲಿಕ್ಕೆ. ಸೊ ಆ ರೀತಿ ನಿಮಗೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ನ FD ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೇಬಲ್ ಮನಿ ಆಪ್ ಅನ್ನ ಚೆಕ್ ಮಾಡಬಹುದು. ಅದರ ಮೂಲಕ ಭಾರತದ ಪ್ರಮುಖ ಬ್ಯಾಂಕ್ಗಳಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ನ FD ಅನ್ನ ಲಾಕ್ ಮಾಡ್ಕೋಬಹುದು. 8% ಅಂಡ್ ಅಬೌವ್ ಇಂಟ್ರೆಸ್ಟ್ ರೇಟ್ ಅನ್ನ ಕೂಡ ನೀವು ಇವಾಗಲೇ ಲಾಕ್ ಮಾಡ್ಕೋಬಹುದು. ಇಂಟ್ರೆಸ್ಟ್ ರೇಟ್ ಡೌನ್ ಆಗ್ತಾ ಹೋಗ್ತಿರೋ ಈ ಟೈಮ್ ನಲ್ಲಿ ನೀವು ಅದನ್ನ ಚೆಕ್ ಮಾಡಬಹುದು. RBI ನ DICGC ನ ಇನ್ಶೂರೆನ್ಸ್ ನೊಂದಿಗೆ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಈ ಹಿಂದೆ ಕಾರ್ಗಿಲ್ ಟೈಮ್ ನಲ್ಲೂ ಕೂಡ ಈ ಸಮಸ್ಯೆ ಆಗಿತ್ತು. ಹೀಗಾಗಿ ಅಟ್ ಎ ಟೈಮ್ ಕ್ವಿಕ್ ಆಗಿ ಪ್ರತಿಕ್ರಿಯೆ ಕೊಡೋಕೆ, ಶತ್ರುವಿನ ದಾಳಿಗೆ 3 ಸೇನೆ ಒಗ್ಗಟ್ಟಿನ ರೆಸ್ಪಾನ್ಸ್ ಕೊಡೋಕೆ ಥಿಯೇಟರೈಸೇಷನ್ ಮಾಡಬೇಕು ಅನ್ನೋ ಪ್ರಸ್ತಾಪ ಆವಾಗ ಬಂದಿತ್ತು. ಕಾರ್ಗಿಲ್ ಯುದ್ಧದಲ್ಲಿ ಏನೇನಾಯ್ತು ಅಂತ ರಿವ್ಯೂ ಮಾಡೋಕೆ ಕಮಿಟಿ ಇತ್ತಲ್ಲ, ಆ ರಿವ್ಯೂ ಕಮಿಟಿ ಶಿಫಾರಸನ್ನ 2020ರಲ್ಲಿ ದಿವಂಗತ CDS ಜನರಲ್ ಬಿಪಿನ್ ರಾವತ್ ಅವರು ಜಾರಿ ಮಾಡೋಕೆ ಹೊರಟಿದ್ರು. ಇನ್ಫ್ಯಾಕ್ಟ್ ಅವರ CDS ಹುದ್ದೆಯನ್ನ ಇದೇ ಕಾರಣಕ್ಕೆ ರಚಿಸಲಾಗಿತ್ತು. ಈ ಪ್ಲಾನ್ ಪ್ರಕಾರ ಇಡೀ ನಮ್ಮ ಸಶಸ್ತ್ರ ಪಡೆಯನ್ನೇ ರೀಸ್ಟ್ರಕ್ಚರ್ ಮಾಡೋ ಉದ್ದೇಶ ಇತ್ತು. ಈಗಿರೋ 17 ಕಮಾಂಡ್ಗಳ ಬದಲಾಗಿ 3 ಸರ್ವಶಕ್ತ ಥಿಯೇಟರ್ ಕಮಾಂಡ್ ಸೃಷ್ಟಿಸಲಾಗುತ್ತೆ. ಒಂದು ಚೀನಾ ಗಡಿಯನ್ನು ನೋಡ್ಕೊಳ್ಳೋಕೆ, ಭಾರತದಲ್ಲಿ ಪೂರ್ವದಲ್ಲಿ ನಾರ್ದರ್ನ್ ಥಿಯೇಟರ್ ಕಮಾಂಡ್, ಇನ್ನೊಂದು ಪಾಕಿಸ್ತಾನದ ಮೇಲೆ ಕಣ್ಣಿಡೋಕೆ ಪಶ್ಚಿಮದಲ್ಲಿ ವೆಸ್ಟರ್ನ್ ಥಿಯೇಟರ್ ಕಮಾಂಡ್, ಮತ್ತೊಂದು ದಕ್ಷಿಣದಲ್ಲಿ ದಕ್ಷಿಣ ಭಾರತವನ್ನು ರಕ್ಷಿಸೋಕೆ ಕಡಲಿನ ಮೇಲೆ ಕಣ್ಣಿಡೋಕೆ ಮ್ಯಾರಿಟೈಮ್ ಥಿಯೇಟರ್ ಕಮಾಂಡ್ ಇರುತ್ತೆ ಅಂತ ಹೇಳಲಾಗಿತ್ತು. ಇದರಲ್ಲಿ ಪ್ರತಿಯೊಂದು ಥಿಯೇಟರ್ ಕಮಾಂಡ್ನಲ್ಲೂ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಯ 3 ಅಸೆಟ್ಗಳು ಒಟ್ಟಿಗೆ ಇರ್ತವೆ. ಹೀಗಾಗಿ 3 ಸೇನೆಗಳು ಪ್ರತ್ಯೇಕ ಎಂಟಿಟಿಗಳಾಗಿ ಕೆಲಸ ಮಾಡೋದರ ಬದಲು ಒಟ್ಟಾಗಿ ಒಂದೇ ಸಿಂಗಲ್ ಫೋರ್ಸ್ ಆಗಿ ಹೋರಾಡ್ತವೆ. 3 ಜನ ಕಮಾಂಡರ್ಸ್ ಇರೋದ್ರಿಂದ ಕೋಆರ್ಡಿನೇಷನ್ ಈಸಿ, ಜೊತೆಗೆ ಫಾಸ್ಟ್ ಆಗಿ ಡಿಸಿಷನ್ ತಗೋಬಹುದು. ಇದು ಥಿಯೇಟರ್ ಕಮಾಂಡ್ ಹಿಂದಿನ ಐಡಿಯಾ. ನಿಧಾನಕ್ಕೆ ಥಿಯೇಟರ್ ಕಮಾಂಡ್ನ ಜಾರಿ ಮಾಡೋ ಪ್ರಕ್ರಿಯೆ ಶುರುವಾಗಿತ್ತು. ಈ ಸಂಬಂಧ ಕಳೆದ ವರ್ಷ ಕೇಂದ್ರ ಸರ್ಕಾರ ಇಂಟರ್ ಸರ್ವಿಸಸ್ ಆರ್ಗನೈಸೇಷನ್ಸ್ ಆಕ್ಟ್ ಅಂತ ಟ್ರೈ ಸರ್ವಿಸ್ ಆಕ್ಟ್ನ ಕೂಡ ತಗೊಂಬಂದಿತ್ತು. ಆದರೆ ವಾಯುಪಡೆ ಇದ್ದಕ್ಕಿದ್ದಂತೆ ಥಿಯೇಟರ್ ಕಮಾಂಡ್ಗೆ ವಿರೋಧ ವ್ಯಕ್ತಪಡಿಸಿದೆ. ಜಂಟಿ ಪ್ಲಾನಿಂಗ್ ಸೆಂಟರ್ ಸಾಕು. ಏರ್ ಚೀಫ್ ಮಾರ್ಷಲ್ AP ಸಿಂಗ್, ನಮಗೆ ಥಿಯೇಟರ್ ಕಮಾಂಡ್ ನ ಅಗತ್ಯ ಇಲ್ಲ, ಜಾಯಿಂಟ್ ಪ್ಲಾನಿಂಗ್ ಅಂಡ್ ಕೋಆರ್ಡಿನೇಷನ್ ಸೆಂಟರ್ ಇದ್ರೆ ಸಾಕು ಅಂತ ಹೇಳಿದ್ದಾರೆ. ಥಿಯೇಟರ್ ಕಮಾಂಡ್ ರಚಿಸುವುದು ಪ್ರಾಕ್ಟಿಕಲ್ ಅಲ್ಲ. ಥಿಯೇಟರ್ ಕಮಾಂಡ್ ನ ಕಮಾಂಡರ್ ಎಲ್ಲೋ ದೂರದಲ್ಲಿ ಕೂತಿದರೆ ಸಮನ್ವಯ ಹೇಗೆ ಸಾಧ್ಯ ಆಗುತ್ತೆ? ಯಾರ ಜೊತೆ ಅವರು ಮಾತನಾಡ್ತಾರೆ? ಫೋನ್ಗಳೇನೋ ಇದೆ, ಆದ್ರೆ ಫೋನ್ ನಲ್ಲಿ ಯುದ್ಧ ಡಿಸ್ಕಸ್ ಮಾಡಕ್ ಆಗಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ತಮ್ಮ ವಾದಕ್ಕೆ ಆಪರೇಷನ್ ಸಿಂಧೂರ್ ಉದಾಹರಣೆ ಕೊಟ್ಟು, ಆಪರೇಷನ್ ಸಿಂಧೂರ್ ವೇಳೆ 4 ಪಡೆಯ ಮುಖ್ಯಸ್ಥರು ಒಟ್ಟಿಗೆ ಪ್ಲಾನ್ ಮಾಡಿ ಕಾರ್ಯಾಚರಣೆ ಮಾಡಿದ್ವಲ್ಲ, ಚೆನ್ನಾಗಿ ಸಮಸ್ಯೆ ಆಗ್ಲಿಲ್ವಲ್ಲ. CDS ಅನಿಲ್ ಚೌಹಾಣ್ ಅವರು ಒಳ್ಳೆ ಕೋಆರ್ಡಿನೇಷನ್ ಇರೋ ರೀತಿ ನೋಡ್ಕೊಂಡ್ರಲ್ಲ, ಆಪರೇಷನ್ ಸಲೀಸಾಗಿ ಜಾರಿ ಮಾಡಿದ್ರಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇದ್ವು, ಅದನ್ನ ಬಗೆಹರಿಸ್ಕೊಳ್ಳೋಣ. ಹೀಗಾಗಿ ನನಗೆ ಥಿಯೇಟರ್ ಕಮಾಂಡ್ ಬೇಡ ಅಂತ ಅನಿಸ್ತಾ ಇದೆ. ಅದರ ಬದಲು ದಿಲ್ಲಿಲೊಂದು ಜಂಟಿ ಪ್ಲಾನಿಂಗ್ ಮತ್ತು ಸಮನ್ವಯ ಕೇಂದ್ರ ಸ್ಥಾಪಿಸಿದರೆ ಸಾಕು ಅಂತ ಹೇಳಿದ್ದಾರೆ. ಈ ಮೂಲಕ ಥಿಯೇಟರ್ ಕಮಾಂಡ್ ವಿರುದ್ಧ ತಮಗಿರೋ ಪ್ರತಿರೋಧವನ್ನ ಬಹಿರಂಗವಾಗಿ ಹೊರಹಾಕಿದ್ದಾರೆ. ಆದರೆ ನೌಕಾಪಡೆ ಮಾತ್ರ ಥಿಯೇಟರ್ ಕಮಾಂಡ್ ಪರವಾಗಿ ಬ್ಯಾಟ್ ಬೀಸಿದೆ. ನೌಕಾಪಡೆ ಮುಖ್ಯಸ್ಥ DK ತ್ರಿಪಾಠಿ ಥಿಯೇಟರ್ ಕಮಾಂಡ್ ಸೃಷ್ಟಿ ನಮ್ಮ ಅಂತಿಮ ಗುರಿಯಾಗಬೇಕು ಅಂತ ಹೇಳಿ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಜಂಟಿ ಕಾರ್ಯಾಚರಣೆ, ಏಕೀಕರಣಕ್ಕೆ ನಾವು ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀವಿ. ನನ್ನ ಜೊತೆ ಆರ್ಮಿ ADC AD ಕ್ಯಾಂಪ್ ಇದ್ದಾರೆ. ಏರ್ ಚೀಫ್ ಬಳಿ ನೇವಲ್ ಫ್ಲೈಟ್ ಲೆಫ್ಟಿನೆಂಟ್ ಇದ್ದಾರೆ. ಮುಂದೆ ಇದೇ ಇಂಟಿಗ್ರೇಷನ್ ಅನ್ನು ನಾವು ಜಾಸ್ತಿ ಮಾಡಬೇಕು. ನಮ್ಮ ಕಮಾಂಡ್, ಕಂಟ್ರೋಲ್, ಕಮ್ಯುನಿಕೇಶನ್ ಶಕ್ತಿಯನ್ನ ಒಟ್ಟುಗೂಡಿಸೋಕೆ ಕಮಿಟ್ ಆಗಿರಬೇಕು. ಥಿಯೇಟರ್ ಕಮಾಂಡ್ ಸೃಷ್ಟಿ ನಮ್ಮ ಅಲ್ಟಿಮೇಟ್ ಗೋಲ್ ಆಗಿರಬೇಕು ಅಂತ ಹೇಳಿ ತದ್ವಿರುದ್ಧವಾಗಿ, ಏರ್ ಚೀಫ್ ಹೇಳಿಕೆಗೆ ತದ್ವಿರುದ್ಧವಾಗಿ ಇವರು ಫುಲ್ ಅದರ ಪರವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಥಿಯೇಟರ್ ಕಮಾಂಡ್ ವಿಚಾರದಲ್ಲಿ ಸೇನೆಯಲ್ಲಿ ಭಿನ್ನಾಭಿಪ್ರಾಯ ಇರೋದು ಬಹಿರಂಗ ಪಡಿಸ್ಕೊಂಡು ಇವರು ಅದನ್ನೀಗ ಜನರಲ್ ಡಿಸ್ಕಷನ್, ಪಬ್ಲಿಕ್ ಡಿಸ್ಕಷನ್ಗೆ ತಗೊಂಡ್ಬಿಟ್ಟಿದ್ದಾರೆ. ಭೂಸೇನೆ ಮತ್ತು ನೌಕಾಸೇನೆ ಥಿಯೇಟರ್ ಕಮಾಂಡ್ ಬೇಕು ಅಂತಿದ್ರೆ ವಾಯುಪಡೆ ಬೇಡ ಅಂತಿದ್ದಾರೆ. ಮೊದಲೇ ವಿರೋಧ ಇತ್ತು ಸ್ನೇಹಿತರೆ. ಏರ್ ಫೋರ್ಸ್ ಇಂದ ಮುಂಚಿನಿಂದಲೂ ವಿರೋಧ ಇತ್ತು. AP ಸಿಂಗ್ ಅವರು ಇವಾಗ ಮತ್ತೆ ಹೇಳ್ತಿದ್ದಾರೆ ಅಷ್ಟೇ. 2020ರಲ್ಲಂತೂ ಅಂದಿನ CDS ಮತ್ತು ವಾಯುಪಡೆ ಮುಖ್ಯಸ್ಥರ ನಡುವೆ ವಾಗ್ಯುದ್ಧನೇ ಆಗಿತ್ತು. ಥಿಯೇಟರ್ ಕಮಾಂಡ್ ಸ್ಟ್ರಕ್ಚರ್ಗೆ ವಾಯುಪಡೆ ವಿರೋಧ ಇದೆ ಅಂದಿದ್ದಕ್ಕೆ ರಾವತ್, ಏರ್ ಫೋರ್ಸ್ ಏನು ಎಲ್ಲ ಕಮಾಂಡ್ ವಿಸರ್ಜನೆ ಮಾಡಿ ತಮ್ಮದೊಂದೇ ಕಮಾಂಡ್ ಮಾಡ್ಕೋಬೇಕು ಅಂತ ಇದೆಯಾ ಅಂತ ಖಾರವಾಗಿ ಏರ್ ಫೋರ್ಸ್ಗೆ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಸೇನೆಗೆ ಆರ್ಟಿಲರಿ, ಎಂಜಿನಿಯರಿಂಗ್ ವಿಭಾಗ ತರ ಥಿಯೇಟರ್ ಕಮಾಂಡ್ನಲ್ಲಿ ಏರ್ ಫೋರ್ಸ್ ಕೂಡ ಸಪೋರ್ಟಿಂಗ್ ಆರ್ಮ್ ಆಗಿರುತ್ತೆ ಅನ್ನೋ ಹೇಳಿಕೆ ಕೊಟ್ಬಿಟ್ಟಿದ್ರು. ಇಲ್ಲಿ ಕೇವಲ ಸಪೋರ್ಟಿಂಗ್ ಆರ್ಮ್ ಅಂದಿದ್ದು ವಾಯುಪಡೆ ಕೆಂಗಣ್ಣಿ ಗುರಿಯಾಗಿತ್ತು. ನಾವು ಇಂಪಾರ್ಟೆಂಟ್, ನಾವು ಸಪೋರ್ಟಿಂಗ್ ರೋಲ್ ಅಲ್ಲ, ನಾವು ಹೀರೋ, ನಾವು ಪೋಷಕ ಪಾತ್ರ ಅಲ್ಲ ಅನ್ನೋ ರೀತಿಯಲ್ಲಿ ರೊಚ್ಚಿಗೆದ್ದಿತ್ತು ವಾಯುಪಡೆ. ಅಂತಿನ ವಾಯುಪಡೆ ಮುಖ್ಯಸ್ಥ RKS ಭದೌರಿಯಾ ಅಂತೂ ನಾವು ಸಪೋರ್ಟಿಂಗ್ ರೋಲ್ ಅಷ್ಟೇ ಮಾಡ್ತಿಲ್ಲ,
ನಮ್ಮ ತುಂಬ ದೊಡ್ಡದಿದೆ ರೋಲು. ಥಿಯೇಟರ್ ಕಮಾಂಡ್ ಬಗ್ಗೆ ನಮಗೆ ಕೆಲ ವಿರೋಧ ಇದೆ, ಆದರೆ ಅದನ್ನು ನಾವು ಆಂತರಿಕವಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಮಾಧ್ಯಮಗಳ ಮುಂದೆ ಹರಟಲ್ಲ ಅಂತ ಹೇಳಿದರು. ಸೊ ಅವರು ಈ ಹಿಂದಿನ ಏರ್ ಚೀಫ್ ಪ್ರತಿರೋಧ ಒಡ್ಡಿದ್ರು ಕೂಡ ಒಳಗೊಳಗೆ ಮಾತಾಡ್ಕೊಳ್ತೀವಿ, ಪಬ್ಲಿಕ್ ಮಾತಾಡೋದಲ್ಲ ಇದು ಅಂತ ಹೇಳಿದರು. ಆದರೆ ಈಗಿನ ಏರ್ ಚೀಫ್ ಎಲ್ಲರನ್ನ ಮುಂದೆ ಕೂರಿಸ್ಕೊಂಡು ಲೆಕ್ಚರ್ ಕೊಟ್ಬಿಟ್ಟಿದ್ದಾರೆ, ನಮ್ಗೆ ಬೇಡ ಯಾಕೆ ಅಂತೇಳಿ. CDSನ ಭೂಸೇನಾ ಮುಖ್ಯಸ್ಥರನ್ನ, ನೌಕಾಪಡೆ ಮುಖ್ಯಸ್ಥರನ್ನ ಮುಂದೆ ಕೂರಿಸ್ಕೊಂಡು ಅವರು ಎದುರುಗಡೆನೆ ಈ ರೀತಿ ಯಾಕೆ ಬೇಡ ಅಂಥೇಳಿ ಪಾಠ ಮಾಡಿಬಿಟ್ಟಿದ್ದಾರೆ. ಹಾಗಿದ್ರೆ ಯಾಕೆ ಏರ್ಫೋರ್ಸಿಗೆ ಏನು ಪ್ರಾಬ್ಲಮ್ಮು? ಇದರಲ್ಲಿ ಒಂದಿಷ್ಟು ರಿಯಲ್ ಕನ್ಸರ್ನ್ಸ್ ಇದ್ರೆ, ಇನ್ನು ಕೆಲವು ಐಡೆಂಟಿಟಿ ಮತ್ತು ಪ್ರತಿಷ್ಠೆ, ಅಧಿಕಾರದ ಕಾರಣಕ್ಕಾಗಿದ್ದಾವೆ ವೈಯಕ್ತಿಕ. ರಿಯಲ್ ಕನ್ಸರ್ನ್ಸ್ ನೋಡೋದಾದ್ರೆ ಥಿಯೇಟರ್ ಕಮಾಂಡ್ನಿಂದ ವಾಯುಪಡೆ ವೀಕ್ ಆಗುತ್ತೆ ಅನ್ನೋ ಆತಂಕ ಇದೆ. ವಾಯುಪಡೆ ಅಸೆಟ್ಗಳೇ ತುಂಬ ಕಮ್ಮಿ ಇದ್ದಾವೆ. ಅಮೆರಿಕ, ಚೀನಾ, ರಷ್ಯಾಗೆ ಹೋಲಿಸಿದ್ರೆ ಫೈಟರ್ ಸ್ಕ್ವಾಡ್ರನ್ಗಳು, ಟ್ಯಾಂಕರ್ಗಳು, ಏವ್ಯಾಕ್ಸ್ ನಮ್ಮಲ್ಲಿ ಬಹಳ ಕಮ್ಮಿ ಇದೆ. ಅಂಥದ್ರಲ್ಲಿ ಥಿಯೇಟರ್ ಕಮಾಂಡ್ ಹೆಸರಲ್ಲಿ ಬೇರೆ ಬೇರೆ ಕಡೆ ಹಂಚಿ ಕೊಟ್ಟುಬಿಟ್ರೆ ವಾಯುಪಡೆ ಅಷ್ಟೊಂದು ಮಹತ್ವ ಇಲ್ಲದ ಪಡೆ ಆಗಿಬಿಡುತ್ತೆ ಅನ್ನೋ ಆತಂಕ ಅವರಿಗಿದೆ. ಏರ್ಫೋರ್ಸ್ ಒಟ್ಟಾಗಿ ದೊಡ್ಡ ಸಂಖ್ಯೆಯಲ್ಲಿದ್ದಾಗ ಮಾತ್ರ ಎಫೆಕ್ಟಿವ್ ಆಗಿ ಕಾಣೋಕೆ ಸಾಧ್ಯ, ಕೆಲಸ ಮಾಡೋಕೆ ಸಾಧ್ಯ ಅಂತ ಅನೇಕ ಮಿಲಿಟರಿ ತಜ್ಞರು ಹೇಳಿದ್ದಾರೆ. ಜೊತೆಗೆ 3 ಪಡೆಗಳು ಇಷ್ಟು ದಿನ ತಮ್ಮದೇ ಆದ ವಿಶೇಷ ಮಿಲಿಟರಿ ಸಿದ್ಧಾಂತದಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗ ಮಿಕ್ಸ್ ಮಾಡೋದ್ರಿಂದ ಸಿದ್ಧಾಂತಗಳ ನಡುವೆ ಘರ್ಷಣೆ ಉಂಟಾಗ್ಬೋದು, ಸಮನ್ವಯ ಸಾಧ್ಯ ಆಗದೇ ಇರ್ಬೋದು. ಈ ಥರ ದೊಡ್ಡ ಬದಲಾವಣೆ ಮಾಡೋದು ಸಿಕ್ಕಾಪಟ್ಟೆ ಪ್ರಿಪರೇಷನ್ ಇಟ್ಕೊಂಡು ಮಾಡಬೇಕು. ಮೊದಲು ಜಾಯಿಂಟ್ ಡಾಕ್ಟ್ರೈನ್ ಅಂದರೆ ಜಂಟಿ ಮಿಲಿಟರಿ ಸಿದ್ಧಾಂತ ರೂಪಿಸಬೇಕು. ಅದಕ್ಕೆ ತಕ್ಕಂತೆ ಕ್ರಾಸ್ ಸರ್ವಿಸ್ ಟ್ರೈನಿಂಗ್ ಆಗಬೇಕು, ವಿಶೇಷ ತರಬೇತಿ ನೀಡಬೇಕು. ಇದಕ್ಕೆಲ್ಲ ತುಂಬ ಟೈಮ್ ಬೇಕು. 1-2 ವರ್ಷದಲ್ಲಿ ಥಿಯೇಟರ್ ಕಮಾಂಡ್ ಮಾಡ್ತೀವಿ ಅಂದರೆ ಆಗಲ್ಲ ಅನ್ನೋ ಒಪಿನಿಯನ್ ಇದೆ. ಇನ್ನು ಕೆಲ ರಕ್ಷಣಾ ವಿಶ್ಲೇಷಕರು ಭಾರತಕ್ಕಿರೋದು ಟೆರಿಟೋರಿಯಲ್ ಸೆಕ್ಯೂರಿಟಿ ಚಾಲೆಂಜಸ್. ಪಾಕ್ ಮತ್ತು ಚೀನಾ ಭೂಸೇನೆಯಿಂದ ದಾಳಿ ಮಾಡೋ ಅಪಾಯ ಇರುತ್ತೆ. ಸದ್ಯ ಇರೋ ಸಿಂಗಲ್ ಸರ್ವಿಸ್ ಸ್ಟ್ರಕ್ಚರ್ ಈ ಚಾಲೆಂಜಸ್ಗೆ ತಕ್ಕಂತೆಯೇ ಇದೆ. ಹೀಗಿರುವಾಗ ಜಂಟಿ ಮಿಲಿಟರಿ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಲ್ಲದೆ ಇಷ್ಟು ವಿಶಾಲ ಸೇನೆನ ಇದ್ದಕ್ಕಿದ್ದಂತೆ ಮೂವ್ ಮಾಡೋದು ಲಾಜಿಸ್ಟಿಕಲಿ ಕೂಡ ತುಂಬ ಕಷ್ಟ ಅನ್ನೋ ಒಪಿನಿಯನ್ ಇದೆ. ಅಸ್ತಿತ್ವಕ್ಕೆ ಅಪಾಯ. ಆದರೆ ಸ್ನೇಹಿತರೆ, ಸೇನೆಯಲ್ಲಿ ಥಿಯೇಟರ್ ಕಮಾಂಡ್ಗೆ ರಿಯಲ್ ಚಾಲೆಂಜಸ್ಗಿಂತ ಹೆಚ್ಚು ಐಡೆಂಟಿಟಿ ಮತ್ತು ಪ್ರತಿಷ್ಠೆ, ಅಧಿಕಾರ ಕೈತೊಪ್ಪೋ ಕಾರಣದಿಂದ ಪಡೆಗಳ ನಡುವೆ ಈ ರೀತಿ ಭಿನ್ನಾಭಿಪ್ರಾಯ ಇರೋದು. ಅನೇಕ ಕಮಾಂಡರ್ಗಳು ಈ ಸ್ಟ್ರಕ್ಚರ್ನಲ್ಲಿ ನಮ್ಮ ಪ್ರಾಮುಖ್ಯತೆ ಹೊರಟು ಹೋಗುತ್ತೆ, ನಮಗೆ ಇಂಡಿಪೆಂಡೆಂಟ್ ಪವರ್ ಇರೋದು ಹೊರಟು ಹೋಗುತ್ತೆ, ಮಿಕ್ಸ್ ಆಗಿಬಿಡ್ತೀವಿ, ಹೋಗಿ ಗುಂಪಲ್ಲಿ ಗೋವಿಂದ ಆಗಿಬಿಡ್ತೀವಿ ಅನ್ನೋ ಅಭಿಪ್ರಾಯ ಹೊಂದಿದ್ದಾರೆ. ಯುದ್ಧದ ಟೈಮ್ನಲ್ಲಿ ಥಿಯೇಟರ್ ಕಮಾಂಡ್ ಬೇಕು ಅನ್ನೋದು ಒಪ್ಪಬಹುದು. ಆದರೆ ಇತ್ತೀಚೆಗೆ ಯುದ್ಧಗಳು ನಡೆಯೋದೇ ವಿರಳ. ಹೆಚ್ಚು ಪೀಸ್ ಟೈಮ್ನಲ್ಲಿ ಕಳಿತೇವೆ. ಈ ಹೊತ್ತಲ್ಲಿ ಅಡ್ಮಿನಿಸ್ಟ್ರೇಟಿವ್ ರೋಲ್ನ ನಿಭಾಯಿಸಬೇಕಾಗತ್ತೆ. ಇವಾಗಾದ್ರೆ ಇಡೀ ಕಮಾಂಡ್ನ ಕಂಟ್ರೋಲ್ ನಮ್ಮ ಬಳಿ ಇರುತ್ತೆ. ಸಂಪೂರ್ಣ ಕಮಾಂಡ್ ಮೇಲೆ ನಮ್ಮ ಅಧಿಕಾರ ಚಲಾಯಿಸಬಹುದು. ಆದರೆ 3 ಕಮಾಂಡ್ ಆದರೆ ಈ ಅಧಿಕಾರ ಕೈ ತಪ್ಪು ಹೋಗುತ್ತೆ. ಯಾರು ಯಾರನ್ನ ಅಪಾಯಿಂಟ್ ಮಾಡ್ತಾರೆ, ಯಾರ ಆದೇಶವನ್ನು ಕೇಳಬೇಕು, ಅದು 3 ಜನ ಥಿಯೇಟರ್ ಕಮಾಂಡರ್ಗಳಿದ್ದು ಬಿಡ್ತಾರೆ, ಅವ್ರ ಕೈಗೆ ಹೋಗ್ಬಿಡುತ್ತೆ. ಈಗ 10 ಕಮಾಂಡರ್ಗಳಿದ್ದಾರೆ, ಅವರೆಲ್ಲ ನಗಣ್ಯ ಆಗಿಬಿಡ್ತಾರೆ, ಎಲ್ಲ 3 ಕಮಾಂಡರ್ಗಳ ಕೆಳಗೆ ಬಂದುಬಿಡ್ತಾರೆ ಅನ್ನೋ ವಿಚಾರ. ನಮ್ಮ ಸೀನಿಯಾರಿಟಿಗೆ ತಕ್ಕಂತೆ ನಮ್ಮ ಸ್ಥಾನಕ್ಕೆ ಮಹತ್ವ ಇರಲ್ಲ ಅಂತ ಅಪೋಸ್ ಮಾಡ್ತಿದ್ದಾರೆ. ಜೊತೆಗೆ ಕೆಲ ಅಧಿಕಾರಿಗಳು ತಮ್ಮ ಕರಿಯರ್ಗೆ ಕಂಟಕ ಆಗ್ಬೋದು ಅಂತಲೂ ವಿರೋಧಿಸ್ತಿದ್ದಾರೆ. ಸದ್ಯದ ವ್ಯವಸ್ಥೆಯಲ್ಲಿ ಕರಿಯರ್ ಪ್ರೋಗ್ರೆಷನ್ಗೆ ತುಂಬ ಜಾಗಗಳಿದ್ದಾವೆ, ನೇರ ಹಾದಿ ಇದೆ. ಇಂತಿಷ್ಟು ವರ್ಷ ಸೇವೆ ಮಾಡಿ ಇಂತಿಷ್ಟು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಪ್ರಮೋಷನ್ ಆಗುತ್ತೆ. ಆದರೆ ಥಿಯೇಟರ್ ಕಮಾಂಡ್ ರಚನೆ ಆದರೆ ಕ್ಲಾರಿಟಿ ಹೊರಡೋಗುತ್ತೆ, ಮತ್ತೆಲ್ಲ ಹೊಸ ಪ್ಲಾನಿಂಗ್ ಮಾಡಬೇಕು, ನೆಕ್ಸ್ಟ್ ಪ್ರಮೋಷನ್ ಇಲ್ಲೇ ಕೊಳಿಬೇಕಾಗಬಹುದು ಅಂತ ವೈಯಕ್ತಿಕ ಕಾರಣಗಳಿಗೂ ಕೂಡ ಕೆಲವರು ವಿರೋಧಿಸ್ತಿದ್ದಾರೆ. ಕೇವಲ ವೈಯಕ್ತಿಕ ಅಷ್ಟೇ ಅಲ್ಲ, ಕೆಲ ಕಮಾಂಡ್ಗಳು ಕೂಡ ಜಂಟಿ ಮಿಲಿಟರಿ ಆದರೆ ನಮ್ಮ ಕಮಾಂಡ್ನ ಅಸ್ತಿತ್ವನೇ ಕಮ್ಮಿ ಆಗಬಹುದು ಅನ್ನೋ ಆತಂಕವನ್ನ ಕೆಲ ಕಮಾಂಡ್ ಯೂನಿಟ್ಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ಅಭಿಪ್ರಾಯಗಳಿಗೆ ಸ್ವಾಗತ, ಅಂತಿಮ ನಿಯಮ ದೇಶಕ್ಕಾಗಿ. ಸೊ ಇದೆಲ್ಲ ಆಗ್ತಿರ್ಬೇಕಾದ್ರೆ ಅದೇ ವೇದಿಕೆಯಲ್ಲಿದ್ದ CDS ಅನಿಲ್ ಚೌಹಾಣ್ ಕ್ಲಾರಿಟಿ ಕೊಟ್ಟಿದ್ದಾರೆ. 3 ಪಡೆಗಳ ನಡುವೆ ಈ ರೀತಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇರಬಹುದು, ಆದರೂ ನಾವು ಒಬ್ರಿಗೊಬ್ರು ಮುಕ್ತವಾಗಿ ಎಲ್ಲರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ತಿದ್ದೇವೆ. ಈ ಓಪನ್ನೆಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅಭಿಪ್ರಾಯಗಳಿಗೆ ಸ್ವಾಗತ ಅಂತ ಹೇಳಿದ್ದಾರೆ. ಆದರೆ ಮುಂದುವರೆದು ಏನೇ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಕೊನೆಗೆ ನಾವು ದೇಶದ ಹಿತಾಸಕ್ತಿಗೋಸ್ಕರ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಥಿಯೇಟರ್ ಕಮಾಂಡ್ ಸೃಷ್ಟಿ ಮಾಡೋದು ದೇಶಕ್ಕೆ ಇಂಪಾರ್ಟೆಂಟ್. ಭಿನ್ನಾಭಿಪ್ರಾಯ ಸಾಲ್ವ್ ಮಾಡಿಕೊಂಡು ಜಾರಿ ಮಾಡ್ತೀವಿ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಭಾರತದ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ ಫಿಕ್ಸೆಡ್ ಡೆಪಾಸಿಟ್ಗಳನ್ನು RBIನ ಇನ್ಶೂರೆನ್ಸ್ ಗ್ಯಾರಂಟಿಯೊಂದಿಗೆ ಬುಕ್ ಮಾಡೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಸ್ಟೇಬಲ್ ಮನಿ ಲಿಂಕನ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಸ್ಟೇಬಲ್ ಮನಿ ಈ ರೀತಿ ಹಲವಾರು ಬ್ಯಾಂಕ್ಗಳ FD ಆಫರ್ನ ಒಂದೇ ಕಡೆ ನಿಮಗೆ ಕೊಡುತ್ತೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.